ಆ ಸೋಮವಾರ ಅಲ್ಲಿ ನಮ್ಮ ಹೊಲದಲ್ಲಿ ಇದ್ದೀನಿ ರೀ. ಇವಾಗಲೇ ನಾನು ಸಮಸ್ಯೆ ಇತ್ತು. ಒಂದು ಇದು ಅವಗಡ ಜಾಗದಲ್ಲಿ ಒಂದು ಗಂಟೆ ಇತ್ತು. ಗಂಟೆ ಇರುವಾಗ ನಾ ಎಲ್ಲ ದವಾಖಾನೆ ಎಲ್ಲ ಥರ ಎಲ್ಲ ಕಡೆನೇ ಇದು ಮಾಡಿದ್ದೆ. ಲಾಸ್ಟ್ ಸ್ಟೆಪ್ ಇತ್ತು ನಂದು. 2 ವರ್ಷ ಒಟ್ಟು ಬದುಕ್ತೆ ಅಂತ ಹೇಳಿದರು. ಆದ್ರೆ ಸೋಮವಾರ ದಿವಸ ಈ ಸಂಜೆ ನನಗೆ ಬಂದು ಭೇಟಿ ಆದ ನಂತರ ಹಾಲು ಹಾಕೊಂಡಿದ್ದೀನಿ. ಆ ಟೈಮಲ್ಲಿ ಭೇಟಿ ಆದ ನಂತರ ನೀ ಕೆಲಸಕ್ಕೆ ನಮ್ಮಲ್ಲಿ ಬರ್ತೀಯೇನಂತ ಕೇಳಿದ್ರು. ಸ್ವಲ್ಪ ನನಗೆ ಆರಾಮಿಲ್ಲ, ನಾನು ನಾಳೆ ಆಪ್ರೇಷನ್ಗೆ ಹೋಗೋದೇನು, ಮತ್ತು ಹಿಂಗೆ ನನ್ನ ಪರಿಸ್ಥಿತಿ ಐತಿ ಅಂತ ಅವ್ರೇನಂದರು, ನೀ ಆಪ್ರೇಷನ್ಗೆ ಹೋಗೋದೇನೋ ಏನು ನಾನು ಹೇಳಿದ ಮಾತು ನೀ ಕೇಳ್ತಿ ಅಂದರು. ಇಲ್ಲ, ನೀ ಹೇಳಿದ ನನ್ನ ಮಾತು ಕೇಳ್ತೇನು, ಮತ್ತು ಏನು ಹೇಳಿ, ಏನು ₹1 ಇಲ್ಲ, ಏನಿಲ್ಲ, ನಾ ಹೇಳ್ದನ ನೀ ಮಾಡು, ನಾ ಫೋನ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿಸ್ತೇನೆ, ಮತ್ತು ನೀ ಇವತ್ತಿಂದ ಇದನ್ನು ಮಾಡೋಕ್ಕೆ ನಂದೇ ನಾ ಟೈಮ್ದಲ್ಲಿ ಏನೂ ನಂಬಿಕೆ ಇರೋಕ್ಕಿಲ್ಲ. ಆ ಟೈಮ್ದಲ್ಲಿ ಇಂಥ ನಮ್ಮ ಬಸ್ಸು ನಿಮಗೆ ಫೋನ್ ಮಾಡಿರ ಅಂತಾರೆ ಇವ್ರು ಫೋನ್ ಮಾಡಿದ ನಂತರ ಫಾದರ್ ಜೊತೆ ಇಂಥ ಕಾಂಟ್ಯಾಕ್ಟ್ ಆದ ನಂತರ ಫಾದರ್ಗಳು ನನಗೆ ಎಲ್ಲ ವಿಷಯ ಎಲ್ಲ ಅಗದಿ ಈ ಥರದಿಂದ ಕೇಳಿದ್ರು. ಆ ಕೇಳಿದ ನಂತರ ನಂದು ಏನೂ ಲಕ್ಷ್ಯ ಇಲ್ಲ, ನಾ ಪ್ರೇಯರು ಮಾಡಿಲ್ಲ, ಏನೂ ಮಾಡಿಲ್ಲ, ಯಾವುದೋ ದಿವಸ ದೇವ್ರ ಧ್ಯಾನನೂ ಮಾಡಿದ್ರಿಕೆಲ್ಲ. ಇಂಥ ರೋಟ್ರು ಹೊಡೆದ ಮನೆ ಕಡೆ ಹೋಯ್ತು. ಆದ ನಂತರ ಆಟೋಮೆಟಿಕ ಕಳೆನೂ ಕಡಿಮೆ ಆಗಿತ್ತು. ಇಟ್ಟು ಸ್ಪೀಡಾಗಿ ಗಂಟೆ ಇಟ್ಟಿತ್ತು ಅದು ಇಟ್ಟು ಸ್ಪೀಡಾಗಿ ಗಂಟೆ ಕರಗಿತು ಅಂದ್ರೆ ಈ ಲೆವೆಲ್ಗೆ ಐತಿ ಇಟ್ಟೈತಿ, ಒಂದು ಗೊಂಜಾಳ ಕಾಳು ಐತಿ. ಇನ್ನೂ ಭೀ ಅದು ಭೀ ಕರೆಕ್ಟ್ ಐತಿ ಅನ್ನೋದು ನನಗೆ ವಿಶ್ವಾಸ ಭೀ ಐತಿ. ಮತ್ತು ಇನ್ನೊಂದು ಸಮಸ್ಯೆ ಐತ್ರಿ ನನಗೆ, ಏನಂದ್ರೆ ಆ ಜಾಗದ ಬಗ್ಗೆದ್ದಲ್ಲ ಒಂದು ಸಮಸ್ಯೆ ಐತಿ ನನಗೆ. ಅದೊಂದು ಟೆನ್ಷನ್ ಇತ್ತು. ಆ ಟೆನ್ಷನ್ಕಾಗಿ ಇದು ಐತೆ, ಇದು ಪೂರ್ತಿ ಕರಗಿಲ್ಲ. ಅದು ಪೂರ್ತಿ ಯಾಕೆ ಕರಗಿಲ್ಲ ಅಂದ್ರೆ ಅದು ಸಮಸ್ಯೆ ನನಗೆ ಒಟ್ಟು ಗೊತ್ತಾಯಿತು. ಓಕೆ, ಸೊ ಇವ್ರಿಗೆ 2 ವರ್ಷದಿಂದ ಅಲ್ರಿ, 2 ವರ್ಷದಿಂದ ಸೊ ರಿಸರ್ಚ್ ಮಾಡುವಂಥ ಪ್ಲೇಸ್ದಲ್ಲಿ, ಯೂರಿನ್ ಪ್ಲೇಸ್ದಲ್ಲಿ ತುಂಬ ಒಂದು ಗಂಟಿತ್ತು ಎಂಬುದಾಗಿ ಕೇಳಿದ ಗಡ್ಡೆ. ಆ ಗಡ್ಡೆ ಇರುವಂಥ ಸಂದರ್ಭ ಒಳಗಡೆ ಇವರು ಆಪ್ರೇಷನ್ ಹೋಗ್ಲಿಕ್ಕಿದ್ರಂತೆ. ಅಂಥ ಟೈಮ್ದಲ್ಲಿ ಬ್ರದರ್ ನನ್ನ ಜೊತೆ ಲೈನ್ ತೊಗೊಂಡಿದ್ರು. ಲೈನ್ ತೊಗೊಂಡುವಾಗ ಇವ್ರಿಗಿರುವಂಥ ಪರಿಸ್ಥಿತಿ ನಾನು ಹೇಳಿದೆ. ಸೊ ನರಗಳು ಪಾರ್ಟ್ಗಳಿದ್ದಾವೆ, ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಮೇಲೆ ಆ ಗಡ್ಡೆದ ಸಮಸ್ಯೆ ಐತೆ. ನಾನು ಕೂಡ ಕ್ಲಿಯರಾಗಿ ಇವ್ರಿಗೆ ಹೇಳಿಬಿಟ್ಟೆ. ಆವತ್ತು ನಾ ಫೋನಲ್ಲಿ ಪ್ರೇಯರ್ ಮಾಡಿಲ್ಲ, ಏನಿಲ್ಲ, ಜಸ್ಟ್ ಮಾತಾಡಿ ಆವತ್ತು ಇಟ್ಟುಬಿಟ್ಟಿದ್ದೇನೆ. ಆ ಟೈಮ್ದಲ್ಲಿ ಆವತ್ತಿನ ದಿನದಲ್ಲೇ ಮಾತಾಡ ಆದಮೇಲೆ 99% ಆ ಗಡ್ಡೆ ಕರಿಗೆ ಹೋಗಿದ್ದೆ. ಓಕೆ, ಸೊ 1% ಅದು ಯಾಕೆ ಬಾಕಿ ಆಯ್ತು ಅಂತಂದರೆ ಇವ್ರು ಇನ್ನಷ್ಟು ದೇವ್ರ ದುಡುವಾಗಿ ನಿಂತ್ಕೊಂಡು ಹೋಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ಹಾಗಾಗಿ ಸೊ ದೇವರನ್ನು ನಾವು ಯಾವಾಗ ನಂಬ್ತೀವಿಯೋ, ದೇವ್ರ ಮೇಲೆ ಯಾವಾಗ ವಿಶ್ವಾಸ ಮಾಡ್ತೀವಿಯೋ, ಅವಾಗ ದೇವರು ಎಲ್ಲ ವಿಷಯದಲ್ಲಿ ಅದ್ಭುತ ಮಾಡ್ತಾರೆ. ಓಕೆ.